ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ. ಆದರೆ 2012ರಲ್ಲಿ ಇಲ್ಲಿ ನಡೆದ ಒಂದು ಕುಕೃತ್ಯ ಇಂದಿಗೂ ನಿಗೂಢವಾಗಿಯೇ ಉಳಿದುಕೊಂಡಿದೆ. ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿ ಸೌಜನ್ಯಾಳ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನಿಜವಾದ ತಪ್ಪಿತಸ್ಥರು ಯಾರು ಎನ್ನುವುದು ಇಂದಿಗೂ ಪ್ರಶ್ನಾರ್ಥಕವಾಗಿದ್ದು, ನಮ್ಮ ನ್ಯಾಯ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನೇ ಪ್ರಶ್ನಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ಹಲವಾರು ಸಾಮಾಜಿಕ ಕಾರ್ಯಕರ್ತರ ಆರೋಪಗಳು, ಹೋರಾಟ ಮತ್ತು ಇತ್ತೀಚಿನ ಎಸ್ಐಟಿ ತನಿಖೆ ಈ ಎಲ್ಲದರ ಬಗ್ಗೆಯೂ ಜನಸಾಮಾನ್ಯರಲ್ಲಿ ಅನೇಕ ಗೊಂದಲಗಳನ್ನ ಮೂಡಿಸಿದೆ. 2012ರ ಅಕ್ಟೋಬರ್ 9 ಧರ್ಮಸ್ಥಳ ಬಳಿಯ ಉಜಿರೆಯ ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿನಿ ಸೌಜನ್ಯ ಮೇಲೆ ಅತ್ಯಾಚಾರವಾಗಿ ಕೊಲೆಯಾಯಿತು. ಆಕೆಯ ದೇಹ ನೇತ್ರಾವತಿ ನದಿಯ ಬಳಿ ಕೈಗಳನ್ನ ಶಾಲಿನಿಂದ ಮರಕ್ಕೆ ಕಟ್ಟಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಈ ಘಟನೆ ದೇಶಾದ್ಯಂತ ಸುದ್ದಿಯೂ ಆಯಿತು. ಜನರು ರಸ್ತೆಗಿಳಿದು ನ್ಯಾಯಕ್ಕಾಗಿ ಕೂಗಿದ್ದರು. ಆದರೆ ತನಿಖೆಯೇ ಹಳ್ಳ ಹಿಡಿದಿತ್ತು. ಸಾಕ್ಷ್ಯಗಳು ನಾಶವಾದವು. ಆರೋಪಿಗಳ ಬಗ್ಗೆ ಗೊಂದಲ ಉಂಟಾಯಿತು. ಸಂತೋಷ್ ರಾವ್ ಎಂಬಾತನನ್ನ ಆರೋಪಿಯಾಗಿ ಬಂಧಿಸಲಾಯಿತು. ಆದರೆ 2023ರ ಜೂನ್ 16ರಂದು ಸಾಕ್ಷ್ಯಾಧಾರದ ಕೊರತೆಯಿಂದ ಆತನನ್ನ ಬಿಡುಗಡೆ ಮಾಡಲಾಯಿತು. ಅನೇಕರು ಸಂತೋಷ್ ರಾವ್ ನಿಜವಾದ ಆರೋಪಿಯೇ ಅಲ್ಲ, ಈ ಪ್ರಕರಣದ ಹಿಂದೆ ಹೆಗ್ಗಡೆ ಕುಟುಂಬದ ಕೈವಾಡವಿದೆ ಎನ್ನತೊಡಗಿದ್ರು. ಸಿಐಡಿ ಮತ್ತು ಸಿಬಿಐ ತನಿಖೆಗಳಲ್ಲಿ ಹೆಗ್ಗಡೆ ಕುಟುಂಬದ ಕೈವಾಡ ಇಲ್ಲ ಎಂದು ಹೇಳಲಾಗಿದೆ. ಹೆಗ್ಗಡೆ ಅವರ ಸಹೋದರ ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್ ನನ್ನ ಕೆಲವರು ಆರೋಪಿಯಾಗಿ ಹೆಸರಿಸಿದ್ರು. ಆದರೆ ಆತ ಘಟನೆಯ ದಿನ ದೇಶದಲ್ಲಿಯೇ ಇರಲಿಲ್ಲ ಎಂದು ಸಿಐಡಿ ತಿಳಿಸಿತು. ಆದರೂ ಜನರಲ್ಲಿ ಈ ತನಿಖೆಗಳ ಬಗ್ಗೆ ಅನುಮಾನವಿದ್ದು, ನಿಜವಾದ ತಪ್ಪಿತಸ್ಥರು ಯಾರೆಂದು ಇನ್ನೂ ತಿಳಿದಿಲ್ಲ. ವೀರೇಂದ್ರ ಹೆಗ್ಗಡೆ ಅವರು ತಾವು ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿದ್ದೇವೆ ಎಂದು ಹೇಳಿದ್ದಾರೆ. ಆದರೆ ಹೆಗ್ಗಡೆ ಅವರ ಕುಟುಂಬದ ಮೇಲಿನ ಆರೋಪಗಳು ಇಂದಿಗೂ ಮುಂದುವರೆದುಕೊಂಡು ಬಂದಿವೆ. ಇತ್ತೀಚೆಗೆ ಒಬ್ಬ ಹಳೆಯ ಸ್ವಚ್ಛತಾ ಕಾರ್ಮಿಕನಿಂದ ಒಂದು ಭಯಾನಕ ಸತ್ಯ ಬೆಳಕಿಗೆ ಬಂದಿದೆ. 1995ರಿಂದ 2014ರವರೆಗೆ ಆತ ಹಲವಾರು ಶವಗಳನ್ನ ಗುಪ್ತವಾಗಿ ಸುಟ್ಟು ಹೂಳಿದ್ದೇನೆ ಎಂದು ನ್ಯಾಯಾಲಯದ ಮುಂದೆ ಹೇಳಿದ್ದಾನೆ. ಈ ಶವಗಳಲ್ಲಿ ಹೆಚ್ಚಿನವು ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾದವರು ಎಂದು ಆತ ಹೇಳಿಕೆ ನೀಡಿದ್ದಾನೆ. ಪ್ರಭಾವಿ ವ್ಯಕ್ತಿಗಳ ಒತ್ತಡದಿಂದ ಈ ಕೆಲಸ ಮಾಡಿದೆ, ನನ್ನ ಜೀವಕ್ಕೂ ಭಯವಿತ್ತು ಎಂದು ಆತ ಹೇಳಿಕೊಂಡಿದ್ದಾನೆ. ಈ ಹೇಳಿಕೆ ಸೌಜನ್ಯ ಪ್ರಕರಣಕ್ಕೆ ಹೊಸ ತಿರುವನ್ನ ನೀಡಿದೆ. ಆತನ ಹೇಳಿಕೆಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವಿದೆಯೇ ಎನ್ನುವುದು ತನಿಖೆಯ ಬಳಿಕವಷ್ಟೇ ಬಹಿರಂಗವಾಗಲಿದೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ತಪ್ಪಿತಸ್ಥರು ಯಾರು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮುಟ್ಟಣ್ಣವರ್ ಅವರಂತವರು ಸತ್ಯಕ್ಕಾಗಿ ಧ್ವನಿಯಾಗಿದ್ದಾರೆ. ಮಹೇಶ್ ಮತ್ತು ಗಿರೀಶ್ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಾ ಧರ್ಮಸ್ಥಳದಲ್ಲಿ ಈ ಪ್ರಕರಣದ ಹೊರತಾಗಿಯೂ ಇನ್ನೂ ಅನೇಕ ಪ್ರಕರಣಗಳು ನಡೆದಿವೆ ಎಂದು ಹೇಳ್ತಿದ್ದಾರೆ. ಈ ಆರೋಪಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು, ಜನಸಾಮಾನ್ಯರು, ಮಹಿಳಾ ಆಯೋಗ, ಹಿರಿಯ ನ್ಯಾಯಾಧೀಶರು ಮತ್ತು ಹೋರಾಟಗಾರರು ಪ್ರತಿಭಟನೆ ನಡೆಸಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ 4 ಅಧಿಕಾರಿಗಳ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಐಪಿಎಸ್ ಅಧಿಕಾರಿಗಳಾದ ಎಂಎನ್ ಅನುಚೇತ್, ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ ದಯಾಮ ಅವರು ಈ ತಂಡದಲ್ಲಿದ್ದಾರೆ. ಆದರೆ ಈ ತಂಡ ರಚನೆಯಾಗಿರೋದು ಸೌಜನ್ಯ ಪ್ರಕರಣದ ತನಿಖೆಗಲ್ಲ. ಗೃಹ ಸಚಿವರು ಧರ್ಮಸ್ಥಳದಲ್ಲಿ ನಡೆದ ಕೊಲೆ, ಅತ್ಯಾಚಾರ ಮತ್ತು ಸಾಮೂಹಿಕ ಶವಹೂಳಿಕೆ ಆರೋಪಗಳ ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡಕ್ಕೆ 2012ರ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧವಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಿಜವಾದ ತಪ್ಪಿತಸ್ಥರು ಯಾರು ಎಂಬ ಪ್ರಶ್ನೆ ಇಂದಿಗೂ ಜನರ ಮನಸ್ಸಿನಲ್ಲಿ ಪ್ರಶ್ನಾರ್ಥಕವಾಗಿಯೇ ಉಳಿದುಕೊಂಡಿದೆ. ಇದು ಕೇವಲ ಸೌಜನ್ಯ ಪ್ರಕರಣದ ಬಗ್ಗೆ ಅಲ್ಲ, ಇದು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ. ತನಿಖೆ ಪಾರದರ್ಶಕವಾಗಿರಲಿ, ಸೌಜನ್ಯ ಹಾಗೂ ಅವಳಂತೆಯೇ ಅನ್ಯಾಯಕ್ಕೊಳಗಾಗಿರುವವರಿಗೆ ನ್ಯಾಯ ಸಿಗಲಿ ಎನ್ನುವುದಷ್ಟೇ ನಮ್ಮ ಕಳಕಳಿ. ಸತ್ಯ ಮತ್ತು ನ್ಯಾಯಕ್ಕಾಗಿ ನಮ್ಮ ಹೋರಾಟವನ್ನ ನಿರಂತರವಾಗಿಡೋಣ.